ಶಿರಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ತುಮುಲ್ ಚುನಾವಣೆಯಲ್ಲಿ ಶಿರಾ ಕ್ಷೇತ್ರದಿಂದ ಜೆಡಿಎಸ್ ಭಾಜಪಾ ಬೆಂಬಲಿತ ಅಭ್ಯರ್ಥಿ ಎಸ್ಆರ್ ಗೌಡ 84 ಮತಗಳನ್ನು ಪಡೆದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಫಲಿತಾಂಶದ ನಂತರ ಶಿರಾ ನಗರಕ್ಕೆ ಭೇಟಿ ನೀಡಿದ್ದು ಅವರನ್ನ ವಿಜೃಂಭಣೆಯಿಂದ ಸ್ವಾಗತಿಸಿ ವಿಜಯೋತ್ಸವವನ್ನು ಆಚರಿಸಿದರು. ನಂತರ ನಗರದ ಕ್ಷೀರಭವನದಲ್ಲಿ ಮಾತನಾಡಿದ ಅವರು, ತಾಲೂಕಿನ ಹಾಲು ಒಕ್ಕೂಟದ ಮತದಾರರು ನನ್ನ ಮೇಲೆ ವಿಶ್ವಾಸ ಇಟ್ಟು 3ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ಚಿರಋಣಿ. ಪ್ರಾಮಾಣಿಕತೆಯಿಂದ ತಾಲೂಕಿನಲ್ಲಿ ಹೈನುಗಾರಿಕೆ ಮುನ್ನಡೆಸಿ ಲಾಭದತ್ತ ಹೆಜ್ಜೆ ಹಾಕಲಿದ್ದು ನಿಸ್ವಾರ್ಥ ಕೆಲಸ ಮಾಡ್ತೇನೆ ಎಂದು ತಿಳಿಸಿದರು. ಸಾಮಾನ್ಯ ವರ್ಗದವರಿಗೆ, ಅತಿ ಕಡುಬಡವರಿಗೆ ಒಂದು ಶಕ್ತಿಯನ್ನ, ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂಥ ಯಾವುದಾದ್ರೂ ಒಂದು ಉದ್ಯಮ ಇದೆ ಅಂದರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅದು ಈ ಒಂದು ಹೈನುಗಾರಿಕೆ ಉದ್ಯಮ. ಈ ಹೈನುಗಾರಿಕೆ ಉದ್ಯಮದಲ್ಲಿ ಬಹಳಷ್ಟು ಬಡವರಿಗೆ ಸೇವೆ ಮಾಡತಕ್ಕಂಥ ಸುವರ್ಣಾವಕಾಶಗಳು ಇವತ್ತು ಇದಾವೆ ಎಂಬುದು ಕೂಡ ನನ್ನ 10 ವರ್ಷದ ಅವಧಿನಲ್ಲಿ ನಾನು ಮನಗಂಡಿದ್ದೀನಿ. 10 ವರ್ಷದ ಅವಧಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗೆ, ನಮ್ಮ ರೈತರ ಮಕ್ಕಳಿಗೆ, ರಾಸುಗಳಿಗೆ ಸಾಕಷ್ಟು ಇವತ್ತು ಹಲವಾರು ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ. ಒಟ್ಟಾರೆ ಈ ಏನು ಹೈನುಗಾರಿಕೆ ಉದ್ಯಮ ಮಾಡ್ತಕ್ಕಂಥವ್ರಿಗೆ ಈ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಸಾಕಷ್ಟು ಅನುಕೂಲಗಳನ್ನು ಮಾಡ್ತಾರೆ ಎಂಬುದು ಕೂಡ ನಮ್ಮ ರೈತರಿಗೆ ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೆಚ್ಚು ಒಲವನ್ನು ಈ ಕ್ಷೇತ್ರದ ಕಡೆ ಇವತ್ತು ಗಮನವನ್ನು ಹರಿಸಿದ್ದಾರೆ. ನಾನು ಮೊದಲೇ ಅವಧಿನಲ್ಲಿ 18,000 ಇವತ್ತು ಹಾಲು ಇರ್ತಕ್ಕಂಥದ್ದು ಇವತ್ತು 65,000ದಿಂದ 70,000 ಲೀಟ್ರು ಇವತ್ತು ಹಾಲು ಇಲ್ಲಿ ಉತ್ಪಾದನೆ ಆಗಿ ಸರಬರಾಜು ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಕೂಡ 1.5 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆಯನ್ನು ಮಾಡಬೇಕು ಎಂಬ ಒಂದು ಗುರಿಯನ್ನು ನಾನು ಇಟ್ಕೊಂಡಿದ್ದೀನಿ. ಆ ಮುಖಾಂತರ ರೈತರಿಗೆ ಹೆಚ್ಚು ಸೇವೆಯನ್ನು ಕೊಡಬೇಕು, ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಎಂಬುದು ಇವತ್ತು ಭಾಳಷ್ಟು ದೊಡ್ಡ ಕನಸನ್ನು ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ ಪೂರಕವಾಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.